ವೆಲ್ಕಮ್ ಟು ಸಂಗಮೇಶ್ವರ್ ಶಾರ್ಟ್ಸ್ಗೆ. ನಾನು ಆನಂದ್ ಸ್ವಾಮಿ. ಇವತ್ತು ಪಾನಿ ಹೇಗೆ ಮಾಡೋದು ಮನೆಯಲ್ಲಿ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀವಿ. ನೋಡಿ, ಕಲೀರಿ, ಮಾಡ್ಕೋರಿ. ಒಳ್ಳೆ ಟೇಸ್ಟಾಗಿ ನೀವು ಸೂಪರಾಗಿರುತ್ತೆ, ಮಾಡ್ಕೊಳ್ಳಿ. ಒಂದು ಅರ್ಧ ಕಟ್ಟು ಪುದೀನ ತೊಗೊಳ್ಳಿ, ತೋರಿಸ್ತೀನಿ ನೋಡಿ. ಒಂದು ಅರ್ಧ ಕಟ್ಟು ಪುದೀನ, ಒಂದು ಅರ್ಧ ಕಟ್ಟು ಪುದೀನ ತೊಗೊಳ್ಳಿ. ಒಂದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ತೊಗೊಳ್ಳಿ. ನಾವು 20 ಲೀಟ್ರ್ ಮಾಡ್ತೀವಿ. ಅದರಲ್ಲಿ ನಿಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಾಡ್ಕೊಳ್ಳಿ. ಶುಂಠಿ ಬಂದು ನಾವು 50 ಗ್ರಾಮ್ ಶುಂಠಿ ಹಾಕ್ತೀವಿ. 20 ಲೀಟ್ರಿಗೆ 50 ಗ್ರಾಮ್ ಶುಂಠಿ. ಒಂದು 1/4 kg ಹಸಿಮೆಣ್ಸಿನ್ಕಾಯಿ ತೊಗೊಳ್ತೀವಿ. 1/4 kg ಹಸಿಮೆಣ್ಸಿನ್ಕಾಯಿ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೊಳ್ಕೊಳ್ಳಿ. ಒಂದು ತಟ್ಟೆನಲ್ಲಿ ತೊಳ್ಕೊಂಡು ಎತ್ತಿಡ್ಕೊಳ್ಳಿ. ಪುದೀನ ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು, ಒಂದು 1/4 kg ಮೆಣಸಿನ್ಕಾಯಿ, ಒಂದು 50 ಗ್ರಾಮ್ ಶುಂಠಿ. ಅದಾದಮೇಲೆ ಲವಂಗ ನಾವು ಒಂದು 20 ಲೀಟ್ರಿಗೆ ಒಂದು 20ಇಂದ 25 ಲವಂಗ ತೊಗೊಳ್ತೀವಿ. ಜೀರಿಗೆ ಬಂದು ನಾವು ಕೈಯಿಂದನೇ ಹಾಕ್ತೀವಿ. ನೀವು 4 ಸ್ಪೂನು ಜೀರಿಗೆ ತೊಗೊಳ್ಳಿ. 4 ಸ್ಪೂನು ಜೀರಿಗೆ ತೊಗೊಳ್ಳಿ. ಮೆಣಸು ಒಂದು 30 ಮೆಣಸು ಹಾಕ್ಕೊಳ್ತೀವಿ. ನೆಕ್ಸ್ಟು ಚಕ್ಕೆ 20 ರೂಪಾಯಿದು ಒಂದು ಪ್ಯಾಕೆಟ್ ಬರುತ್ತೆ. ಆ ಪ್ಯಾಕೆಟಿಂದ ಹಾಕ್ಕೊಳ್ತೀವಿ. ನಾವು ಕೆ ಜಿ ಗಟ್ಟಲೆ ತರೋಕ್ಕೋಸ್ಕರ ನಾವು ಕೈಯಿಂದ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊತೀವಿ. ನೆಕ್ಸ್ಟ್ ಬೆಳ್ಳುಳ್ಳಿ, ಒಂದು 50 ಗ್ರಾಮ್ ಬೆಳ್ಳುಳ್ಳಿ ಹಾಕ್ಕೊಳ್ತೀವಿ. ಇದು ಕ್ಲೀನಾಗಿ ಮಿಕ್ಸಿನಲ್ಲಿ ಹಾಕ್ಕೊಂಡು ರುಬ್ಕೊಳ್ಬೇಕು. ಇವಾಗ ಮಿಕ್ಸಿಗೆ ಹಾಕ್ಕೊಳ್ತೀವಿ. ಇವಾಗ ಅಲ್ಲಿ ತೋರಿಸಿದ ಥರ ಐಟಮ್ಸ್ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ತೀವಿ ನಾವು. ಅವೆಲ್ಲ ಕ್ಲೀನಾಗಿ ರುಬ್ಕೊಂಡ್ರೆ ಪೇಸ್ಟ್ ಮಾಡ್ಕೊಳ್ಬೇಕು. ಪೇಸ್ಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊತೀವಿ. ಪಾತ್ರೆಗೆ ರುಬ್ಕೊಂಡು ಒಂದು 10ರಿಂದ ಒಂದು 20 ನಿಮಿಷ ನೆನೆಹಾಕಬೇಕು. ಯಾಕಂದರೆ ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಚಕ್ಕೆ, ಲವಂಗ, ಜೀರಿಗೆ, ಮೆಣಸು ಎಲ್ಲ ಹಾಕ್ಕೊಳ್ತೀವಲ್ಲ, ಅದೆಲ್ಲ ಚೆನ್ನಾಗಿ ರುಬ್ಬಿದಾಗ ಒಂದು 10ರಿಂದ 20 ನಿಮಿಷ ಚೆನ್ನಾಗಿ ನೆನೆಸಿದ್ರೆ ಅದು ಎಲ್ಲ ಮಿಕ್ಸ್ ಆಗುತ್ತೆ, ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದರಿಂದ ನಾವು ಒಂದು 10ರಿಂದ ಒಂದು 20 ನಿಮಿಷ ನೆನೆಹಾಕ್ತೀವಿ ಈ ಮಸಾಲ ರುಬ್ಬಿ. ಇವಾಗ ಒಂದು ಅರ್ಧ kg ಹುಳ್ಸೆಹಣ್ಣು ನೆನೆಹಾಕ್ಕೊಂಡಿರ್ತೀವಿ. ಅದು ಬೆಳಗ್ಗೆನೇ ನೆನೆಸಿರ್ತೀವಿ ನಾವು. ಅದು ಕಿವುಚ್ಕೊಂಡು ನೀರು ತೊಗೊಳ್ತೀವಿ ನಾವು. ಅದು ಚೆನ್ನಾಗಿ ನೆನೆಸಿರೋಕ್ಕೋಸ್ಕರ ಬೆಳಗ್ಗೆನೇ ನೆನೆಸ್ತೀವಲ್ಲ, ಅದರಿಂದ ಚೆನ್ನಾಗಿ ನೆಂದಿರುತ್ತೆ. ಒಂದು ಸ್ವಲ್ಪ ಹೊತ್ತು ಕಿವುಚಿದ್ರೆ ರಸ ಎಲ್ಲ ಬಿಟ್ಕೊಡುತ್ತೆ. ರಸಾಗಿ ಚೆನ್ನಾಗಿ ಕಿವುಚಿ ಸ್ವಲ್ಪ 1-2 ಸಲ ನೀರು ಹಾಕಿ ತೊಳ್ಕೊಂಡ್ರೆ ಒಳ್ಳೆ ಹುಳಿ ಬರುತ್ತೆ. ಇದು ಹೊಸ ಹುಳ್ಸೆಹಣ್ಣು ತೊಗೊಳ್ಬೇಡಿ, ಹಳೆ ಹುಳ್ಸೆಹಣ್ಣು ತೊಗೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ, ಕಲ್ಲರು ಚೆನ್ನಾಗಿ ಬರುತ್ತೆ. ನೋಡಿ, 1-2 ಸಲ ಒಂದು ಅರ್ಧ kg ಹುಳ್ಸೆಹಣ್ಣು ಬೇಕಾಗುತ್ತೆ ನಮಗೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮನೆಯಲ್ಲೇ ಟ್ರೈ ಮಾಡಿ ಒಂದು ಸಲ. ಅವು ಮಾಮೂಲಿಯಾಗಿ ನಾವು ಹೆಂಗೆ ಮಾಡ್ತೀವಿ ಅದು ತೋರಿಸ್ತೀವಿ, ನೀವು ತಕ್ಕಂಗೆ ಮಾಡ್ಕೊಳ್ಳಿ. ನೋಡಿ, ಇವಾಗ ಒಂದು 20 ಲೀಟ್ರ್ ನೀರು ಹಾಕ್ಕೊಳ್ತೀವಿ. ಇವಾಗ ಒಂದು 10ರಿಂದ 20 ನಿಮಿಷ ಆಯಿತು ರುಬ್ಕೊಂಡಿರೋದು ಮಸಾಲ. ಇವಾಗ ಪಾನಿಗೆ ಸ್ವಲ್ಪ ಮಿಕ್ಸ್ ಮಾಡ್ತೀವಿ ಚೆನ್ನಾಗಿ. ಯಾಕಂದರೆ ಇದರಲ್ಲಿ ಮಸಾಲ ಇರುತ್ತಲ್ಲ, ಅದು ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ಹುಳಿನ ಹಿಂಡ್ಕೊಂಡಿರೋದು ನೀರನ್ನ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ನೋಡಿ ಹೆಂಗಿದೆ, ಗ್ರೀನ್ ಕಲರ್ ಬರುತ್ತೆ. ಇವಾಗ ಬ್ಲ್ಯಾಕ್ ಸಾಲ್ಟ್ ತೊಗೊಳ್ತೀವಿ. ನಾವು ಕೈಯಿಂದ ಹಾಕೋಕ್ಕೋಸ್ಕರ ನಾವು ಮಾಮೂಲಿಯಾಗಿ 20 ಲೀಟ್ರಿಗೆ ಈ ಥರನೇ ಕೈಯಲ್ಲಿ ಹಾಕ್ಕೊಳ್ತೀವಿ. 1-2 ಕೈ ಹಾಕ್ಕೊಳ್ತೀವಿ ನಾವು.
ನೋಡಿ 2 ಕೈ ಹಾಕ್ಕೊಂಡ್ವಲ್ಲ, ಇದು ಬ್ಲ್ಯಾಕ್ ಸಾಲ್ಟು ಅಂತ ಇದ್ರ ಹೆಸರು. ಈ ಪ್ಯಾಕೆಟ್ ತೋರಿಸ್ತೀನಿ ನೋಡಿ. ಈ ಥರದ ಪ್ಯಾಕೆಟ್ ತೊಗೊಳ್ಳಿ, ಬ್ಲ್ಯಾಕ್ ಸಾಲ್ಟ್ ಅಂತೇಳಿ ಬರುತ್ತೆ. ಅದು ತೊಗೊಂಡ್ರೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಅದು ಕಲ್ಲೂ ಬರುತ್ತೆ, ಆ ಕಲ್ಲು ಬೇಡ. ಈ ಪೌಡರ್ ತೊಗೊಳ್ಳಿ, ಒಂದು 2 ಸಲ ನೋಡಿ, ನಮ್ಮ ಕೈಯಿಂದ 2 ಸಲ ಹಾಕ್ಕೊಳ್ತೀವಿ ನೋಡಿ. ಆಯಿತು ಪಾನಿ. ಆಮೇಲೆ ಇದಕ್ಕೆ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಒಂದು 3 ಗಂಟೆಗೆ ನಾವು ರೆಡಿ ಮಾಡ್ತೀವಿ. 1 ಅವರ್ ಚೆನ್ನಾಗಿ ನೆನಿಬೇಕಿದು. ಚೆನ್ನಾಗಿ ನೆಂದು ಚೆನ್ನಾಗಿ ಸಿಕ್ಕಿದ್ರೆ ಚೆನ್ನಾಗಿ ನೆಂದಿರುತ್ತೆ. ಉಪ್ಪು ಖಾರ ಎಲ್ಲ ನಾವು ಹಾಕಿರೋದೆಲ್ಲ ಚೆನ್ನಾಗಿ ಒಳ್ಳೆ ಟೇಸ್ಟಿಯಾಗಿ ಕನ್ವರ್ಟ್ ಆಗುತ್ತೆ. ಅದು ನಾವು 4 ಗಂಟೆಗೆ ಬರ್ತೀವಲ್ಲ, 3 ಗಂಟೆಗೇ ರೆಡಿ ಮಾಡಿರ್ತೀವಿ. 4 ಗಂಟೆಗೆ ಬಂದಾಗ ತೊಗೊಂಬರ್ತೀವಿ. ಇವಾಗ ಬನ್ನಿ, ಇವಾಗ ಬಂದು ಪಾನಿಪುರಿ, ನಮ್ಮ ಪಾನಿಪುರಿ ಗಾಡಿ ಇದೆಯಲ್ಲ ಅದು ತೊಗೊಂಬಂದು ಒಂದು ಪ್ಲೇಟ್ಗೆ 7 ಪೂರಿ ಹಾಕ್ತೀವಿ. 7 ಪೂರಿಗೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತೀವಿ. ಜಾಸ್ತಿನೂ ಈರುಳ್ಳಿ ಹಾಕ್ಬಾರ್ದು, ಕಮ್ಮಿನೂ ಈರುಳ್ಳಿ ಹಾಕ್ಬಾರ್ದು, ಮೀಡಿಯಮ್ಮಾಗಿ ಹಾಕ್ಕೊಳ್ಬೇಕು. ಬಟಾಣಿನೂ ಅಷ್ಟೇ, ಒಂದೊಂದು ಪೂರಿಗೆ ಒಂದು 5ರಿಂದ 6 ಕಾಲು ಬಟಾಣಿ ಹಾಕ್ಕೊಂಡ್ರೆ ಸಾಕು. ಜಾಸ್ತಿ ಹಾಕ್ಕೊಳ್ಬಾರ್ದು, ಕಮ್ಮಿನೂ ಹಾಕ್ಕೊಳ್ಬಾರ್ದು, ಯಾಕಂದರೆ ಟೇಸ್ಟ್ ಇರೋಲ್ಲ. ಅದಕ್ಕೆ ಮೀಡಿಯಮ್ಮಾಗಿ ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಇರುತ್ತೆ. ಈಗ ಮಿಕ್ಚರ್ ಹಾಕ್ಕೊಳ್ತೀವಿ. ಒಂದು ಪೂರಿ ಎಷ್ಟು ಹಾಕ್ಕೊಂಡೆ ಇರಲಿ ಅಂತ. ಒಂದು ಪ್ಲೇಟ್ಗೆ 7 ಪೂರಿ ಬರೋದು, ನಾವು 8 ಪೂರಿ ಹಾಕ್ಕೊಂಡಿದ್ದೀನಿ ನಿಮ್ಗೆ ತೋರ್ಸೋಕ್ಕೋಸ್ಕರ. ಮಿಕ್ಚರ್ ಹಾಕ್ಕೊಂಡ್ವಿ. ಮಿಕ್ಚರ್ ಸುತ್ತಮುತ್ತ ಮಿಕ್ಚರ್ ಹಾಕ್ಕೊಂಡು ಒಂದು ಕಪ್ಪು ಪಾನಿ ಹಾಕ್ಕೊಳ್ತೀವಿ. 2 ಕಪ್ ಇಕ್ಕೊಳ್ತೀವಿ, ಖಾಲಿ ಕಪ್ಪು. ಒಂದರಲ್ಲಿ ಪಾನಿ, ಒಂದರಲ್ಲಿ ಮಸಾಲ ಹಾಕ್ಕೊಳ್ತೀವಿ. ಒಳ್ಳೆ ಟೇಸ್ಟಾಗಿರುತ್ತೆ. ನಮ್ಮ ಕಸ್ಟಮರೆಲ್ಲ ತುಂಬ ಇಷ್ಟಪಡ್ತಾರೆ. ಎಲ್ಲೆಲ್ಲಿಂದನೂ ಹುಡ್ಕೊಂಬರ್ತಾರೆ ನಮ್ಮ ಹತ್ರ ಪಾನಿಪುರಿ ತಿನ್ನೋಕ್ಕೆ. ಎಲ್ಲರೂ ಡೈರೆಕ್ಟ್ ತೊಗೊಳ್ತಾರೆ. ಚೆನ್ನಾಗಿರುತ್ತೆ ಟೇಸ್ಟು. ಬನ್ನಿ, ಒಂದು ಸಲ ಟೇಸ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನರ್ಘಟ್ಟ ರೋಡ್, ಹುಲಿಮಾವು ಬಂದು ಟೇಸ್ಟ್ ಮಾಡಿ.